जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಭಾಗವತದ 5ನೇ ಸ್ಕಂದದ 18ನೇ ಅಧ್ಯಾಯದ ವಿವರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಭೂಮಂಡಲದ ಚಿತ್ರಣವನ್ನ ಕೊಡ್ತಾ ಸಪ್ತದ್ವೀಪಗಳಿವೆ. ಆ ಸಪ್ತದ್ವೀಪಗಳಲ್ಲಿ ಜಂಬೂ ದ್ವೀಪ ಮಧ್ಯದ ದ್ವೀಪ. ನಾನು ತಮಗೆಲ್ಲ ಒಂದು ಚಿತ್ರವನ್ನ ಶೇರ್ ಮಾಡಿದ್ದೇನೆ. ಪ್ರಾಯಶಃ ತಮಗೆಲ್ಲ ಆ ಚಿತ್ರ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಕಾಣಿಸ್ತಾ ಇದೆಯಾ ಚಿತ್ರ? ಅದರಲ್ಲಿ ಕಾಣಿಸ್ತಿದೆ ಗುರುಗಳೇ. ಆ ಚಿತ್ರದಲ್ಲಿ ಮಧ್ಯದಲ್ಲಿ ಈ ನಮಗೇನು ಈ ದೊಡ್ಡ ವೃತ್ತ ಕಾಣಿಸ್ತಾ ಇದೆಯೋ ಈ ವೃತ್ತವನ್ನೇ ಜಂಬೂದ್ವೀಪ ಅಂತ ಕರೀತಾ ಇದ್ದಾರೆ. ಆ ಜಂಬೂದ್ವೀಪದ ಸುತ್ತಲಿನಲ್ಲಿ ಯಾವುದು ನೀರಿನ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೋ ಅದನ್ನ ಲವಣ ಸಮುದ್ರ ಅಂತ ಕರೀತಾ ಇದ್ದಾರೆ. ಈ ಜಂಬೂದ್ವೀಪದ ಮಧ್ಯದಲ್ಲಿ ನಾವು ಸ್ವಲ್ಪ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಎಂ ಅಂತ ಬರೆದಿದ್ದಾರೆ. ಅದನ್ನೇ ಮೇರು ಪರ್ವತ. ಆ ಜಂಬೂದ್ವೀಪದ ಮಧ್ಯ ಭಾಗದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತದ ಸುತ್ತಲಿನಲ್ಲಿ ಯಾವ ದ್ವೀಪ ಇದೆಯೋ ಅದನ್ನೇ ಇಲಾವೃತ ವರ್ಷ ಅಂತ ಕರೀತಾ ಇದ್ದಾರೆ. 9 ವರ್ಷಗಳು ಅಂತ ಹೇಳಿದ್ದೇವೆ. ಅದರಲ್ಲಿ ಇಲಾವೃತ ವರ್ಷದ ವಿವರಣೆಯನ್ನು ನಾವು ನೋಡಿದ್ದೇವೆ. ಇಲಾವೃತ ವರ್ಷದ ಪೂರ್ವ ಭಾಗದಲ್ಲಿ ಭದ್ರಾಶ್ವ ವರ್ಷ ಇದೆ. ಪಶ್ಚಿಮ ಭಾಗದಲ್ಲಿ ಕೇತುಮಾಲ ವರ್ಷ ಇದೆ. ಇಲ್ಲಿಯವರೆಗೆ ಇಲಾವೃತ ವರ್ಷದಲ್ಲಿ ರುದ್ರದೇವರು ಪಾರ್ವತಿಯಿಂದ ಸಹಿತರಾಗಿದ್ದುಕೊಂಡು ಶೇಷಾಂತರಗತನಾದ ಸಂಕರ್ಷಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಎಂಬ ವಿವರಣೆಯನ್ನ ನೋಡಿದ್ದೇವೆ. ನಂತರದಲ್ಲಿ ಭದ್ರಾಶ್ವ ಎಂಬಂತಹ ವರ್ಷದಲ್ಲಿ ಭದ್ರಶ್ರವ ಎಂಬಂತಹ ರಾಜ ತನ್ನ ಪರಿವಾರದಿಂದ ಕೂಡಿಕೊಂಡು ಹಯಗ್ರೀವ ರೂಪಿಯಾದ ಹಯವದನ ರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನ ಮಾಡಿದ್ದಾರೆ ಅಂತ ಅದರ ಬಗ್ಗೆ ವಿವರಣೆಯನ್ನು ನೋಡಿದ್ದೇವೆ. ನಂತರದಲ್ಲಿ ಹರಿವರ್ಷದಲ್ಲಿ ಸಾಕ್ಷಾತ್ತಾಗಿ ಪ್ರಹ್ಲಾದರಾಜರು ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನರಸಿಂಹದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ತಮ್ಮ ಒಡನಾಡಿಗಳೊಂದಿಗೆ ಕೂಡಿಕೊಂಡು ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಈ ಹರಿವರ್ಷದಲ್ಲಿ ಅಂತ ನಾವು ನೋಡಿದ್ದೇವೆ. ಇದಾದ ನಂತರದಲ್ಲಿ ಈಗ ಕೇತುಮಾಲ ವರ್ಷದಲ್ಲಿ ಪರಮಾತ್ಮನ ಯಾವ ರೂಪ ಸನ್ನಿಹಿತವಾಗಿದೆ, ಯಾರು ಈ ಪರಮಾತ್ಮನ ಸ್ತೋತ್ರವನ್ನ ಆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ, ಯಾವ್ಯಾವ ದೇವತೆಗಳೆಲ್ಲ ಅಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಇದರಲ್ಲಿ ನಾವೆಲ್ಲ ಇರುವಂತಹ ವರ್ಷ ಅಲ್ಲಿ ನಿಷಧ ಪರ್ವತ, ಹರಿವರ್ಷ, ಹೇಮಕೂಟ, ಕಿಂಪುರುಷ, ಹಿಮಾಲಯ, ಅದಾದ್ಮೇಲೆ ದಕ್ಷಿಣ ಭಾಗದಲ್ಲಿ ಬರುವಂತಹ ಕೊನೆಗೆ ಭರತ ವರ್ಷ ಅಂತಿದೆ. ಅದನ್ನ ಅದ್ರ ಮೇಲ್ಗಡೆನೂ ಬರೀಲಿಕ್ಕಾಗಿಲ್ಲ, ಪಕ್ಕದಲ್ಲಿ ಬರೆದಿದ್ದಾರೆ ಭರತ ವರ್ಷ ಅಂತ. ಆ ಭರತ ವರ್ಷದ ಒಂದು ಚಿಕ್ಕ ಭೂಭಾಗದಲ್ಲಿ ನಾವಿದ್ದೇವೆ. ಅದರಿಂದಾಗಿ ನಮ್ಮ ಭೂಮಂಡಲದ ಯಾವ ಪಕ್ಕದಲ್ಲಿ ನೋಡಿದ್ರು ಕೂಡ ಲವಣ ಸಮುದ್ರ ಕಾಣೋದು ಇದೇ ಕಾರಣದಿಂದ. ನಾವೆಲ್ಲ ಇರೋದು ಆ ಲವಣ ಸಮುದ್ರಕ್ಕೆ ಹತ್ತಿರವಾಗಿಯೇ ಇರೋದು.
ನಮ್ಮ ದ್ವೀಪವನ್ನ ಕಿಂಪುರುಷ ವರ್ಷದಿಂದಾಗಿ ವಿಭಾಗ ಮಾಡೋದು, ಅದೇ ರೀತಿಯಾಗಿ ಇಡಾವೃತ ವರ್ಷದಿಂದ ವಿಭಾಗ ಮಾಡೋದು ಮಧ್ಯದಲ್ಲಿರುವಂತಹ ಹಿಮಾಲಯ ಪರ್ವತ ಅಂತ ಈ ಚಿತ್ರದಲ್ಲಿ ನಾವು ನೋಡಬಹುದು. ಪ್ರಕೃತದಲ್ಲಿ ಈಗ ಕೇತುಮಾಲ ವರ್ಷದಲ್ಲಿ ರತಿ ಮತ್ತು ಕಾಮದೇವರು ಇವರಿಬ್ಬರು ಕೂಡ ಸನ್ನಿಹಿತರಾಗಿದ್ದುಕೊಂಡು ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಯಾರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ? ಈ ಪರಮಾತ್ಮ ಕಾಮನಲ್ಲಿ ಪ್ರದ್ಯುಮ್ನ ಎಂಬಂತಹ ರೂಪದಿಂದ ಆವಿಷ್ಟನಾಗಿದ್ದಾನೆ. ಪ್ರದ್ಯುಮ್ನ ರೂಪದಿಂದಾಗಿ ಕಾಮದೇವನಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನನ್ನ ಕಾಮದೇವರೇ, ಮನ್ಮಥನೆ, ಪರಮಾತ್ಮನ ಮಗನಾದಂತಹ ಮನ್ಮಥನೆ ಆರಾಧನೆ ಮಾಡ್ತಾ ಇದ್ದಾನೆ. ಮತ್ತು ರತಿದೇವಿಯಲ್ಲಿಯೂ ಕೂಡ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ. ಅವಳನ್ನ ರತಿದೇವಿ ಆರಾಧನೆ ಮಾಡ್ತಾ ಇದ್ದಾಳೆ. ರತಿದೇವಿಯಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ ಮತ್ತು ಕಾಮನಲ್ಲಿ ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮ ಆವಿಷ್ಟನಾಗಿದ್ದಾನೆ. ಇವರಿಬ್ಬರ ಆರಾಧನೆಯನ್ನ ಅವರು ಮಾಡ್ತಾ ಇದ್ದಾರೆ. ಬರೀ ಅವರಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಇವರೆಲ್ಲರೂ ಕೂಡ ಈ ಕೇತುಮಾಲ ಖಂಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರವರು? ಎಷ್ಟು ಜನ ಅಂತಂದ್ರೆ ಹಗಲು ಮತ್ತು ರಾತ್ರಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳವರು. ಒಬ್ಬ ಮನುಷ್ಯನ ಪೂರ್ಣ ಆಯುಷ್ಯದಲ್ಲಿ ಅವನು 100 ವರ್ಷ ಬದುಕಿದ ಅಂತಾದರೆ ಅವನ ಆಯುಷ್ಯದಲ್ಲಿ ಎಷ್ಟು ಹಗಲುಗಳಿರತ್ತೆ, ಎಷ್ಟು ರಾತ್ರಿಗಳಿರತ್ತೆ? 36,000 ಹಗಲುಗಳಿರತ್ತೆ, 36,000 ರಾತ್ರಿಗಳೂ ಇರತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಪೂರ್ಣವಾದ ಆಯುಷ್ಯವನ್ನು ಪಡೆದಿದ್ದಾನೆ ಅಂತಾದರೆ ಆ ಆಯುಷ್ಯದ ಪ್ರತಿಯೊಂದು ಹಗಲಿಗೆ ನಿಯಾಮಕರಾದಂತಹ, ಹಗಲಿಗೆ ಅಭಿಮಾನಿಗಳಾದಂತಹ ಪುರುಷ ದೇವತೆಗಳು, ರಾತ್ರಿಗೆ ಅಭಿಮಾನಿಗಳಾದಂತಹ ದೇವತಾ ಸ್ತ್ರೀಯರು, ದೇವತಾ ಪುರುಷರು, ದೇವತಾ ಸ್ತ್ರೀಯರು, ಇವರು ಆ ಕೇತುಮಾಲ ಖಂಡಲದಲ್ಲಿ ವಾಸವಾಗಿದ್ದಾರೆ. ಅವರು ಎಲ್ಲರಿಂದ ಸಹಿತರಾಗಿದ್ದುಕೊಂಡು ಪರಮಾತ್ಮ ಇಲ್ಲಿ ಆರಾಧನೆಗೆ ಒಳಗಾಗ್ತಾ ಇದ್ದಾನೆ. ಎಲ್ಲರೂ ಕೂಡ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಮಾದೇವಿ ಮತ್ತು ಪ್ರದ್ಯುಮ್ನ ಇವರಿಬ್ಬರು ಕೂಡ ಯಾರು ತಮ್ಮನ್ನ ಆರಾಧನೆ ಮಾಡ್ತಾ ಇದ್ದಾರೋ ಅವರು ಇವರಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಇವರಿಬ್ಬರು ಕೂಡ ಮನ್ಮಥ ಮತ್ತು ರತಿ ಇವರಿಬ್ಬರು ಕೂಡ ಎಲ್ಲರ ಮನಸ್ಸನ್ನ ಎಳೆದು ಬಿಡುವಂಥವ್ರು. ತಮ್ಮ ಹಾವಭಾವಗಳಿಂದಾಗಿ, ಸೌಂದರ್ಯದ ವಿಲಾಸಗಳಿಂದಾಗಿ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಸನ್ನ ಚಂಚಲವನ್ನಾಗಿಸುವಂತಹ ಸ್ವಭಾವವುಳ್ಳಂತಹ ವ್ಯಕ್ತಿಗಳು ಇವರು. ಹಾಗಾಗಿ ಇವರನ್ನ ಹೇಗೆ ಜನರನ್ನ ಹಾವಭಾವದಿಂದಾಗಿ ಮೋಹಗೊಳಿಸ್ತೇವೆ ಅಂತ ಅವರಿಗೆ ತಮ್ಮ ಸೌಂದರ್ಯದ ಬಗ್ಗೆ, ತಮ್ಮ ಹಾವಭಾವಗಳ ಬಗ್ಗೆ ಸ್ವಲ್ಪ ಅಹಂಭಾವನೆ ಇತ್ತು ಅಂತಂದ್ರೆ ತಮ್ಮ ಹಾವಭಾವಗಳು, ತಮ್ಮಿಬ್ಬರ ಪರಸ್ಪರ ಜೀವನ ಶೈಲಿ, ಇದರಿಂದಾಗಿ ಇವರನ್ನ ಎಲ್ಲರನ್ನೂ ಕೂಡ ಮಂತ್ರಮುಗ್ಧ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಸೌಂದರ್ಯ ಎಷ್ಟಿದೆ, ಪತಿಪತ್ನಿಯರ ಸಂಬಂಧ ಹೇಗಿದೆ ಅಂತ ಜಗತ್ತಿಗೆ ತೋರಿಸುವ ದೃಷ್ಟಿಯಿಂದ ಪ್ರದ್ಯುಮ್ನ ಮತ್ತು ರಮಾದೇವಿ ಇವರಿಬ್ಬರೂ ಕೂಡ ತಮ್ಮ ಜೀವನದ ಮುಖಾಂತರವಾಗಿ ಇವರೆಲ್ಲರನ್ನೂ ಕೂಡ ಸಂತೋಷ ಪಡಿಸ್ತಾ ಇದ್ದಾರೆ. ಆ ಹಗಲಿಗೆ ಮತ್ತು ರಾತ್ರಿಗಳಿಗೆ ಅಭಿಮಾನಿಗಳಾದ ಯಾವ 36,000 ದೇವತಾ ಪುರುಷರು ಮತ್ತು ಸ್ತ್ರೀಯರಿದ್ದಾರೆ, ಒಟ್ಟಿಗೆ ಸೇರಿಸಿದ್ರೆ 72,000 ದೇವತೆಗಳಾಗ್ತಾರೆ. ಈ 72,000 ದೇವತೆಗಳು 72,000 ಹಗಲು ಮತ್ತು ರಾತ್ರಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು. 100 ವರ್ಷಗಳನ್ನ ಹಗಲು ರಾತ್ರಿಗಳಲ್ಲಿ ವಿಭಾಗ ಮಾಡಿದೆವು ಅಂತಾದ್ರೆ ಅದು 72,000 ವಿಭಾಗವಾಗತ್ತೆ. 100 ವರ್ಷದಲ್ಲಿ ದಿನಗಳು ಒಟ್ಟು 36,000 ಅಂತ 360 ದಿವಸಗಳಿಗೆ 1 ವರ್ಷ ಅಂತ ಬೃಹಸ್ಪತಿ ಮಾನವನ್ನ ಇಟ್ಟುಕೊಂಡ್ರೆ ಅಷ್ಟು ವರ್ಷಗಳ ಕಾಲದ ಆಯುಷ್ಯವಾಗತ್ತೆ.
ಅಷ್ಟು ಆಯುಷ್ಯದಲ್ಲಿ ಇವ ಈ ವರ್ಷಗಳನ್ನು ವಿಭಾಗ ಮಾಡಿದರೆ ಇಷ್ಟು ದಿವಸಗಳು ಸಿಗತ್ತೆ. ಇವರೆಲ್ಲರೂ ಕೂಡ ಅನೇಕ ಮಂತ್ರಗಳಿಂದಾಗಿ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮನಿಗೆ ಹೃಷಿಕೇಶ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹೃಷಿಕ ಅಂತಂದು ಹೇಳಿದರೆ ನಮ್ಮ ಇಂದ್ರಿಯಗಳು, ಹೃಷಿಕೇಶ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ ಒಡೆಯನಾದಂತಹ ಪರಮಾತ್ಮ ಅಂತ ಇದರ ಅರ್ಥ. ನಾವೆಲ್ಲ ಕೇಳಿದ್ದೇವೆ, ಅದೃಢೇಶು ಹೃಷಿಕೇಶಂ ಸ್ಮರಂತಿಕೆ. ಯಾವಾಗ ಇಂದ್ರಿಯಗಳೆಲ್ಲ ಗಟ್ಟಿಯಾಗಿರುತ್ತೋ ಆ ಸಂದರ್ಭದಲ್ಲಿ ಪರಮಾತ್ಮನ ವಿಶೇಷ ಆರಾಧನೆಯನ್ನು ಮಾಡಬೇಕು. ಅಯ್ಯೋ ಈಗ ಕೆಲಸ ಮಾಡುವ ಸಂದರ್ಭ, ಚೆನ್ನಾಗಿ ಕೆಲಸವನ್ನು ಮಾಡೋಣ, ಪರಮಾತ್ಮನ ಸ್ಮರಣೆಗೆ ವಯಸ್ಸಾದ ನಂತರದಲ್ಲಿ ಅವಕಾಶ ಇದ್ದೇ ಇದೆ, ಹರೇ ರಾಮ ಅಂತ ಹೇಳಲಿಕ್ಕೆ ಆ ಸಂದರ್ಭದಲ್ಲಿ ಅವಕಾಶ ಇರತ್ತೆ ಅಂತ ಬಿಟ್ಟು ಬಿಡಬೇಡಿ. ಮಾಡುವ ಕರ್ಮಗಳ ಜೊತೆಯಲ್ಲಿ ಭಗವಂತನ ಧ್ಯಾನವನ್ನ, ಭಗವಂತನ ಚರಿತ್ರೆಗಳನ್ನ ನಿರಂತರವಾಗಿ ಶ್ರವಣ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾಕೆ? ಅದೃಢೇಶು ಹೃಷಿಕೇಶು, ಇಂದ್ರಿಯಗಳೆಲ್ಲ ಚಂಚಲವಾದಾಗ, ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ, ಇಂದ್ರಿಯಗಳ ಮೇಲಿನ ನಮ್ಮ ಹತೋಟಿಯನ್ನು ಕಳೆದುಕೊಂಡಾಗ ಹೃಷಿಕೇಶಂ ಸ್ಮರಂತಿಕೆ, ಆ ಪರಮಾತ್ಮನನ್ನ, ನಮ್ಮ ಇಂದ್ರಿಯಗಳಿಗೆ ಒಡೆಯನಾದ ಪರಮಾತ್ಮನನ್ನ ನೆನೆಯಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಇಂದ್ರಿಯಗಳ ಮೇಲಿನ ಜಯವನ್ನ ನಾವು ಯೌವನದಲ್ಲಿದ್ದಾಗಲೇ, ನಮ್ಮ ಸ್ವಾಸ್ಥ್ಯಗಳು, ನಮ್ಮ ಇಂದ್ರಿಯಗಳು ಹತೋಟಿಯಲ್ಲಿದ್ದಾಗಲೇ ಅವುಗಳನ್ನ ಸಂಪಾದಿಸಿಕೊಂಡು ಅದರ ಮುಖಾಂತರವಾಗಿ ಪರಮಾತ್ಮನನ್ನ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಡೆಯನಾದಂತಹ ಪರಮಾತ್ಮನೇ ಸರ್ವ ವಿಶೇಷವಿತ್ ಕ್ಷೇತ್ರ ಆತ್ಮನೇ. ನಮ್ಮ ಪ್ರತಿಯೊಂದು ದೇಹದ ಅವಯವಗಳು, ಯಾವುದೇ ಅವಯವಗಳಿರಬಹುದದು, ಕಣ್ಣು, ಕಿವಿ, ಮೂಗು, ಬಾಯಿ, ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಬರೀ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತಲ್ಲ, ನಮ್ಮ ದೇಹದ ಯಾವ ಯಾವ ಕಣ್ಣಿಗೆ ಕಾಣುವ ಕಾಣದೇ ಇರುವಂತಹ ಭಾಗಗಳು ಅಂತಿವೆಯೋ ಎಲ್ಲ ಭಾಗಗಳಲ್ಲೂ ಕೂಡ ಸನ್ನಿಹಿತನಾಗಿದ್ದುಕೊಂಡು ಅದಕ್ಕೆ ಪ್ರೇರಕನಾಗಿರುವವನು. ಅಷ್ಟೇ ಅಲ್ಲ, ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂಚ ಅಧಿಪತಯೇ. ಮನಸ್ಸಿಗೆ ಅನೇಕ ವಿಧವಾದಂತಹ ಪ್ರಭೇದಗಳಿವೆ. ಮನೋ, ಬುದ್ಧಿ, ಅಹಂಕಾರ, ಚಿತ್ತಂ, ಚೇತನ ಅಂತ ಮನಸ್ಸಿನ 5 ಪ್ರಭೇದಗಳು. ಮನಸ್ಸು ಅಂತಂದು ಹೇಳಿದ್ರೆ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನುವ ಚಂಚಲವಾದ ಬುದ್ಧಿ ಏನಿದೆಯೋ ಅದನ್ನ ಮನಸ್ಸು ಅಂತ ಕರೀತಾರೆ. ಬುದ್ಧಿ ಅಂತಂದ್ರೆ ಇದಮಿತ್ತಂ, ಇದು ಹೀಗೆಯೇ ಮಾಡಬೇಕು ಅನ್ನುವ ನಿಶ್ಚಯಾತ್ಮಕವಾದಂತಹ ಜ್ಞಾನ ಏನಿದೆಯೋ ಇದನ್ನ ಬುದ್ಧಿ ಅಂತ ಕರೀತಾರೆ. ಅಹಂಕಾರ ಅಂತಂದು ಹೇಳಿದ್ರೆ ನಾನು, ಅಹಂಕಾರ ಅಂತಂದ್ರೆ ಇಲ್ಲಿ ಇವನಿಗೆ ಬಹಳ ಅಹಂಕಾರ ಬಂದಿದೆ ಅಂತ ಹೇಳ್ತಾರಲ್ಲ, ಆ ತರದ ಅಹಂಕಾರ ಅಲ್ಲ. ನಾನು ಎಂಬಂತಹ ಅಹಂಭಾವನೆ ಅಲ್ಲ, ನಾನೇ ಅನ್ನುವ ಅಹಂಭಾವನೆ ಅಲ್ಲ. ನಾನು ಅನ್ನುವ ಜ್ಞಾನ ಇದೆ ಅಲ್ಲ, ಅಹಂ, ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನುವ ನಾನು ಅನ್ನುವ ಜ್ಞಾನ ನಮಗೇನ್ ಬರುತ್ತೋ ಇದನ್ನ ಅಹಂಕಾರ ಅಂತ ಕರೀತಾ ಇದ್ದಾರೆ. ಚಿತ್ತ ಅಂತಂದ್ರೆ ಸ್ವಲ್ಪ ಹಿಂದಿನ ಘಟನೆಗಳೆಲ್ಲವನ್ನ ನೆನಪಿಗೆ ತಂದು ಕೊಡುವಂತಹ ಮನಸ್ಸಿನ ಒಂದು ಭಾಗವನ್ನ ಚಿತ್ತ ಅಂತ ಕರೀತಾರೆ. ಚೇತನ ಅಂತಂದು ಹೇಳಿದ್ರೆ ಬರೀ ಈ ಜನ್ಮದ್ದಷ್ಟೇ ಅಲ್ಲ, ನಮ್ಮ ಜನ್ಮಗಳ ಸಂಸ್ಕಾರಗಳೆಲ್ಲವೂ ಕೂಡ ಸ್ಟೋರ್ ಆಗಿರುವಂತಹ, ನಾವು 7 ಸೆನ್ಸ್ ಅಂತ ಕರಿತೇವಲ್ಲ, 7 ಸೆನ್ಸ್ ಅಲ್ಲ 6th ಸೆನ್ಸ್ ಅಂತ ಕರಿಬಹುದು. ಜನ್ಮಗಳ ಸಂಸ್ಕಾರವೆಲ್ಲವೂ ಶೇಖರವಾಗಿದ್ದುಕೊಂಡು ನಮ್ಮ ಈ ಜನ್ಮಗಳಿಗೆ ಸಾಧನೆಯನ್ನು ಮಾಡಿಕೊಡ್ಲಿಕ್ಕೆ ಅನುಕೂಲವಾದಂತಹ ಮನಸ್ಸಿನ ಒಂದು ಭಾಗವನ್ನ ಚೇತನ ಅಂತ ಕರೀತಾರೆ. ಅಂತಹ ನಮ್ಮ ಎಲ್ಲ ಮನಸ್ಸಿನ ಪ್ರಭೇದಗಳಿಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅದೇ ರೀತಿಯಾಗಿ ಪಂಚಭೂತಗಳು. ನಮ್ಮ ದೇಹ ಪಾಂಚಭೌತಿಕವಾದ ದೇಹ, ಕಫ, ವಾತ, ಪಿತ್ತ ಎಂಬಂತಹ 3 ದ್ರವ್ಯಗಳಿಂದಾಗಿ ನಿರ್ಮಾಣವಾದಂತಹದ್ದು. ಇಂತಹ ಈ 3ಕ್ಕೆ ನಿಯಾಮಕನಾದವನು.
ನಾವು ಮಹಾಭೋಕ್ತ ಮಹಾಭೋಗ್ಯ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಮಹಾಭೋಕ್ತೃ ಅಂತ ಕರೀತೇವೆ. ಮಹಾಭೋಕ್ತೃ ಅಂತಂದ್ರೆ ಇಡೀ ಜಗತ್ತನ್ನ ಪ್ರಳಯ ಕಾಲದಲ್ಲಿ ಮತ್ತೊಬ್ಬರ ಅಪೇಕ್ಷೆ ಇಲ್ಲದೇನೆ ಅಜೀರ್ಣವಾಗದಂತೆ ಸಂಹಾರ ಮಾಡುವವನು. ಎಷ್ಟು ಅಪೂರ್ವವಾದಂತಹ ವಿಷಯ. ಇಡೀ ಜೀವನನ್ನ ಸಂಹಾರ ಮಾಡ್ತಾನೆ, ಇಡೀ ಜೀವಜಾತವನ್ನ ಇಡೀ ಪ್ರಪಂಚವನ್ನ ಸಂಹಾರ ಮಾಡ್ತಾನೆ ಅನ್ನುವಂತಹದ್ದು ಎಷ್ಟು ದೊಡ್ಡದಾದಂತಹ ವಿಚಾರ. ಜೀವರನ್ನ ಸಂಹಾರ ಮಾಡ್ತಾನೆ ಅಥವಾ ನಮಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದು ಅಥವಾ ಅವನ ಅಂತ್ಯವನ್ನ ಕಾಣುವ ಹಾಗೆ ಮಾಡೋದು ಅಂತೇನಿದೆ, ಇದು ಬಹಳ ದೊಡ್ಡದಾದಂತಹ ವಿಚಾರ. ಇದು ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಯನ್ನೇ ಈ ರೀತಿಯಾಗಿ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದಾಗ ನಾವು ಹುಟ್ಟಿಸಿದಂತಹ ಮಕ್ಕಳನ್ನ ಸಂಹಾರ ಮಾಡೋದು ಎಷ್ಟು ಕಷ್ಟದ ವಿಷಯ. ಇದು ಸ್ವಲ್ಪ ಯೋಚನೆ ಮಾಡಬೇಕು. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಪರಮಾತ್ಮ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಅವನ ಅಧೀನದಲ್ಲಿರುವಂತಹ ಅವನ ಮಕ್ಕಳೇ. ತತ್ವನಿರ್ಣಯ ಗ್ರಂಥದ ಪ್ರಾರಂಭದ ವಾಕ್ಯಗಳನ್ನ ಹೇಳುವ ಸಂದರ್ಭದಲ್ಲಿ ಇದನ್ನು ಹೇಳುತ್ತಾರೆ. ವಿಶ್ವಸ್ಯೋದಯ ಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ. ವಿಶ್ವಸ್ಯ ಉದಯ ಮಾತನೋತಿ, ಇಡೀ ಜಗತ್ತಿನ ಉತ್ಪತ್ತಿಯನ್ನು ತಂದು ಕೊಡುವವನು ಪರಮಾತ್ಮ. ತದನುತ್ರಾಣಂ ವಿಧತ್ತೆ, ಅಷ್ಟೇ ಅಲ್ಲ, ಈ ಎಲ್ಲ ನಾನು ಹುಟ್ಟಿಸಿದಂತಹ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ಅದನ್ನ ರಕ್ಷಣೆ ಮಾಡುವಂತಹ ಶಕ್ತಿ ಪರಮಾತ್ಮ. ಪುನಃ ಸೌಖ್ಯಾಪ್ತಿತರ ಹಾನಿ ಸಾಧನ ಬಲಂ ಭಕ್ತಿ. ಅಷ್ಟೇ ಅಲ್ಲದೇನೆ ಇವರೆಲ್ಲ ಬಹಳ ದುಃಖದಲ್ಲಿದ್ದಾಗ ಯಾವುದು ನಮ್ಮ ಶ್ರೇಯಸ್ಸಿಗೆ ಸಾಧನವಾದದ್ದು, ಯಾವುದು ಜೀವನದಲ್ಲಿ ನಮ್ಮ ಅಧಃಪಾದಕ್ಕೆ ಸಾಧನವಾದದ್ದು ಅಂತ ನಮಗೆ ತಿಳಿಸಿಕೊಡುವ ದಾರಿ ದೀಪವೂ ಪರಮಾತ್ಮನೇ. ನಮಗೆ ಯಾವುದರ ಅರಿವೂ ಇಲ್ಲ. ವೇದವ್ಯಾಸ ರೂಪಿಯಾಗಿ ಬಂದು ಉಪದೇಶವನ್ನು ಕೊಟ್ಟವನು, ಯಾದವ ಕೃಷ್ಣನಾಗಿ ಬಂದು ನಮ್ಮೆಲ್ಲರಿಗೂ ಗೀತೆಯ ಮುಖಾಂತರವಾಗಿ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟಂತಹ ವ್ಯಕ್ತಿ ಪರಮಾತ್ಮ. ಕಪಿಲನಾಗಿ ಬಂದು ತಾಯಿಯ ಮುಖಾಂತರವಾಗಿ ಕಪಿಲೋಪದೇಶವನ್ನು ಜಗತ್ತಿಗೆ ಮಾಡಿದವನು. ಹೀಗೆ ಪ್ರತಿಯೊಂದು ಅವತಾರಗಳಲ್ಲೂ ನಾವು ಹಿಂದೆ ನೋಡಿದ್ದೇವೆ. ಋಷಭಾವತಾರದಲ್ಲಿ ಜಗತ್ತಿಗೆ ಉಪದೇಶವನ್ನು ಮಾಡಿದ್ದಾನೆ. ಹೀಗೆ ಸೌಖ್ಯ ಆಪ್ತಿ ಇತರ ಹಾನಿ, ಸುಖದ ಪ್ರಾಪ್ತಿಗೆ ಮತ್ತು ಅಹಿತದ ನಿವೃತ್ತಿಗೆ ಸಾಧನಗಳು ಯಾವುದು ಅಂತ ಗೊತ್ತಿಲ್ಲದೇನೆ ಸುಖದ ಬೆನ್ನನ್ನ ಹತ್ತಿ ಬಹಳ ದುಃಖವನ್ನು ಪಡ್ತಾ ಇದ್ದೇವೆ ನಾವು. ಮರಳುಗಾಡಿನಲ್ಲಿ ನೀರಿನ ಬಯಕೆಯಿಂದಾಗಿ ಪಸೆಯಿಂದ ಗಂಟಲೆಲ್ಲ ಒಣಗಿ ಹೋಗಿದೆ, ನೀರಿನ ಪಸೆಯೂ ಇಲ್ಲ, ಓಡಾಡ್ತಾ ಇದ್ದೇವೆ. ಸುಖ ಯಾವ ರೀತಿಯಿಂದಾಗಿ ಸಿಕ್ಕಿತು, ಹೇಗೆ ನಾವು ಪ್ರವೃತ್ತಿ ಮಾಡಿದರೆ ಸುಖವನ್ನು ಪಡಿಬಹುದು ಅಂತ ಬಹಳ ದುಃಖದಲ್ಲಿದ್ದೇವೆ. ಅಂತಹ ದುಃಖದಲ್ಲಿರುವ ನಮ್ಮೆಲ್ಲರಿಗೂ ಕೂಡ ದುಃಖದ ನಿವೃತ್ತಿಗೆ ಸಾಧನ ಯಾವುದು ಅಂತ ದಿವ್ಯವಾದ ಔಷಧವನ್ನ ಬರೀ ಧನ್ವಂತರಿ ರೂಪದಿಂದ ಅಷ್ಟೇ ಅಲ್ಲ, ತಾನು ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಜ್ಞಾನದ ಔಷಧಿಯನ್ನ, ಅಮೃತವನ್ನ ಉಣಿಸಿದಂತಹ ಅಮೋಘ ವ್ಯಕ್ತಿತ್ವ ಪರಮಾತ್ಮನದ್ದು. ಇಂತಹ ಪರಮಾತ್ಮ ಇಡೀ ಜಗತ್ತನ್ನ ಸಂಹಾರ ಮಾಡಬೇಕು ಅಂತಾದ್ರೆ ಎಷ್ಟು ಕಠಿಣ ಹೃದಯ ಇರಬೇಕು. ಅಥವಾ ಇಷ್ಟು ದೊಡ್ಡ ಜಗತ್ತನ್ನ ಸಂಹಾರ ಮಾಡ್ತಾನೆ ಅಂತಾದ್ರೆ ಪರಮಾತ್ಮ ಅಷ್ಟು ಕಟು ಹೃದಯಿಯೇ. ಈ ಕಟುಕ ಈ ಯಾವ್ದಾದ್ರು ಒಂದು ಜಾತ್ರೆಯಲ್ಲಿ, ಹಳ್ಳಿಗಳ ಜಾತ್ರೆಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಹಬ್ಬ ಬರ್ತಾ ಇದೆ ಅಂತಾದ್ರೆ ಮುಂಚೆ ಎಲ್ಲ ಕುರಿ ಕೋಳಿಗಳೆಲ್ಲವನ್ನು ಕೂಡ ಒಂದು ಮಾಂಸದ ಉದ್ದೇಶದಿಂದ ಚೆನ್ನಾಗಿ ಬಳಸಿ ಕೊಬ್ಬಿಸಿ ಅದನ್ನ ತೆಗೆದುಕೊಂಡು ಬಂದು ಒಂದು ಕಡೆಯಲ್ಲಿ ಮಾರಾಟಕ್ಕೆ ಅಂತ ನಿಲ್ಲಿಸಿರ್ತಾರೆ. ನೂರಾರು ದಿವಸಗಳ ಕಾಲ ಅದನ್ನ ಚೆನ್ನಾಗಿ ತಿನ್ನಿಸಿ 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 ಕೊಬ್ಬಿಸಿರ್ತಾರೆ. ಕೊಬ್ಬಿಸುವ ಸಂದರ್ಭದಲ್ಲಿ ಅವ್ರಿಗೆ ಇರೋದು ಮನಸ್ಸಿನಲ್ಲಿ ಭಾವನೆ ಏನು ಅಂದ್ರೆ, ಇದು ತುಂಬಾ ಚೆನ್ನಾಗಿ ತಿನ್ಬೇಕು, ದಷ್ಟಪುಷ್ಟವಾಗಿ ಇರಬೇಕು, ಜೀವನದಲ್ಲಿ ಸುಖವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದಿಲ್ಲ. ಇದು ಎಷ್ಟು ತಿನ್ನತ್ತೋ, ಎಷ್ಟು ಪೊಗದಸ್ತಾಗಿ ಬೆಳೆಯುತ್ತೋ ಅಷ್ಟು ನಮಗೆ ಇದರಿಂದ ದುಡ್ಡು ಸಿಗತ್ತೆ, ಒಳ್ಳೆ ಬೆಲೆಗೆ ಮಾರಾಟವಾಗತ್ತೆ ಅನ್ನುವ ಹಂಚಿಕೆಯಿಂದಲೇನೆ
ಅವರು ಅದನ್ನು ಚೆನ್ನಾಗಿ ಬೆಳೆಸಿರ್ತಾರೆ. ಅದರಂತೆ ಪರಮಾತ್ಮ ನಮ್ಮೆಲ್ಲರನ್ನು ಕೂಡ ಬೆಳೆಸಿ ಕೊನೆಗೆ ಕಟುಕನ ಹಾಗೆ ಕತ್ತರಿಸುವಂತಹ ಉದ್ದೇಶ ಇದೆಯೇ? ಅಲ್ಲ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಸಂಹಾರ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನಿಗೆ ಯಾವ ಭಾವನೆ ಇದೆ ಅಂತಂದ್ರೆ ತಾಯಿಯ ಭಾವನೆ ಇದೆ. ಹಗಲೆಲ್ಲ ಬಹಳ ರಂಪಾಟ ಮಾಡಿ ಅಲ್ಲಿ ಇಲ್ಲಿ ಚೆನ್ನಾಗಿ ಓಡಾಡಿ ಮೈ ಕೈ ಗಾಯವನ್ನು ಮಾಡಿಕೊಂಡು ಓಡಾಡಿ ಓಡಾಡಿ ಸುಸ್ತಾಗಿ ಆಟವಾಡಿ ಹತ್ತು ನಲದು ಅನೇಕ ಕೆಲಸಗಳನ್ನ ಮಾಡಿ ದಣಿದಂತಹ ಮಗುವನ್ನ ರಂಭಿಸಿ ಮುದ್ದಿಸಿ ಊಟ ಮಾಡಿಸಿ ಅದಕ್ಕೆ ದೀರ್ಘವಾದ ವಿಶ್ರಾಂತಿಯನ್ನ ತಾಯಿ ಕೊಡುವಂತೆ ಪರಮಾತ್ಮನು ಕೂಡ ಸಂಸಾರದಲ್ಲಿ ನಿರಂತರವಾಗಿ ಬಳಲಿದಂತಹ ಜೀವರಿಗೆ ತಾಯಿಯಂತೆ ವಿಶ್ರಾಂತಿಯನ್ನು ಕೊಡುವವನಾಗಿದ್ದಾನೆ. ಆ ರೀತಿಯಾಗಿ ವಿಶ್ರಾಂತಿಯನ್ನು ಕೊಡುವಂತಹ ತಾಯಿಯನ್ನ ನಾವು ಯಾರಾದರೂ ನಿಂದಿಸ್ತೇವೋ ಹಾಗೆ ಇವನು ಕೂಡ ನಮ್ಮೆಲ್ಲರಿಗೆ ಶಾಂತಿಯನ್ನು ಕೊಡುವ ಸುಖದ ನಿದ್ರೆಯನ್ನ ಕೊಡುವಂತಹ ಪರಮಾತ್ಮ ಇವನು ಕಟುಕ ಅಂತ ಯೋಚನೆ ಮಾಡಬಾರ್ದು. ನಮ್ಮನ್ನ ಹುಟ್ಟಿಸ್ತಾನೆ, ಬೆಳೆಸ್ತಾನೆ, ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಡ್ತಾನೆ, ಜ್ಞಾನೋಪದೇಶವನ್ನು ಮಾಡ್ತಾನೆ. ಈ ಜ್ಞಾನೋಪದೇಶ ಇಲ್ಲ ಅಂತಂದ್ರೆ ಹುಟ್ಟಿ ಬೆಳೆಸಿ ಜೀವನಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ಒದಗಿಸಿಯೂ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅವುಗಳು ಹುಟ್ಟತ್ತೆ, ಬೆಳೆಯತ್ತೆ, ಆಹಾರ ಪದಾರ್ಥಗಳನ್ನು ತಿನ್ನತ್ತೆ, ಅವುಗಳ ಬಟ್ಟೆಯನ್ನು ಹಾಕೊಳ್ಳೋದಿಲ್ಲ, ನಾವು ಹಾಕೊಳ್ತೇವೆ ಅಷ್ಟೇ. ಅವುಗಳ ಅಲಂಕಾರ ಮಾಡ್ಕೊಳ್ಳೋದಿಲ್ಲ, ಕನ್ನಡಿಯ ಮುಂದೆ ನಿಂತುಕೊಂಡು ನಾವು ಮಾಡ್ಕೊಳ್ತೇವೆ ಅಷ್ಟೇ ವ್ಯತ್ಯಾಸ. ಬಿಟ್ರೆ ನಮಗೂ ಅದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ವ್ಯತ್ಯಾಸ ಬರೋದು ಅವುಗಳು ಏನೂ ಜೀವನದಲ್ಲಿ ಭಗವದ್ ವಿಷಯಕವಾದ ಜ್ಞಾನವನ್ನು ಪಡೆಯಲಿಕ್ಕೆ ಆ ಶರೀರದಲ್ಲಿ ಸಾಧ್ಯ ಇಲ್ಲ. ನಮಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಅಂತ ಸಾಕ್ಷಾತ್ತಾಗಿ ಪರಮಾತ್ಮನೇ ಬಂದಿದ್ದಾನೆ, ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಆ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಮಾಡಿದೆವು ಅಂತಂದಾಗ ಮಾತ್ರ ಅವುಗಳಿಗೂ ನಮಗೂ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ. ಹೀಗೆ 11 ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿನ ವಿಕಾರಗಳಿಗೆ ಎಲ್ಲದಕ್ಕೂ ನಿಯಾಮಕನಾಗಿದ್ದುಕೊಂಡು ಸಂಹಾರ ಕಾಲದಲ್ಲಿ ಇಡೀ ಜಗತ್ತನ್ನ ಸಂಹಾರ ಮಾಡುವ ಮುಖಾಂತರವಾಗಿ ತನ್ನ ಗ್ರಾಸ ಪದಾರ್ಥವಾಗಿ ಮಾಡಿದ್ದಾನೆ ಇಡೀ ಜಗತ್ತನ್ನ. ಆ ಕಾರಣದಿಂದ ಪರಮಾತ್ಮನಿಗೆ ಮಹಾಭೋಕ್ತೃ ಅನ್ನುವ ಹೆಸರು ಬಂದಿದೆ. ಅಷ್ಟೇ ಅಲ್ಲ, ಮಹಾಭೋಗ್ಯ ಅಂತನೂ ಕರೆಸಿಕೊಂಡಿದ್ದಾನೆ. ಯಾಕೆ ಮಹಾಭೋಗ್ಯ? ಎಲ್ಲರೂ ಪರಮಾತ್ಮನನ್ನು ತಿಂದು ಬದುಕ್ತಾ ಇದ್ದೇವೆ ಅಂತ ಅರ್ಥ. ಮಹಾಭೋಗ್ಯ ಅಂತಂದ್ರೆ ನಾವು ಪರಮಾತ್ಮನನ್ನ ತಿಂತೇವ? ಇಲ್ಲ. ಪರಮಾತ್ಮನಿಂದ ಸಿಕ್ಕದ್ದನ್ನ ನಾವು ಭೋಗಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಆಶ್ರಯದಾತನಾದವನ ಆ ಪರಮಾತ್ಮ. ಯಾವನ ಜ್ಞಾನಕ್ಕೋಸ್ಕರವಾಗಿ ಈ ಎಲ್ಲ ಗ್ರಂಥಗಳು ಹೊರಟಿವೆಯೋ, ಭಾಗವತ, ಪುರಾಣಗಳು, ವೇದಶಾಸ್ತ್ರಗಳು, ಇತಿಹಾಸ ಗ್ರಂಥಗಳು, ಮಹಾಭಾರತ, ಭಾಗವತ, ಅನೇಕ ಗ್ರಂಥಗಳೆಲ್ಲವೂ ಕೂಡ ಲಕ್ಷ ಲಕ್ಷ ಶ್ಲೋಕದಲ್ಲಿ ಎಲ್ಲ ಇತಿಹಾಸ ಪುರಾಣ ಗ್ರಂಥಗಳ ಶ್ಲೋಕಗಳ ಸಂಗ್ರಹವನ್ನು ಮಾಡಿದರೆ ಒಟ್ಟಾರೆ 4 ಲಕ್ಷ ಶ್ಲೋಕಗಳಿವೆ. ಮಹಾಭಾರತ 1 ಲಕ್ಷ ಶ್ಲೋಕದಲ್ಲಿದೆ. ರಾಮಾಯಣ ವಾಲ್ಮೀಕಿ ರಚಿತವಾದಂತಹದ್ದು 24,000 ಶ್ಲೋಕಗಳಿವೆ. ಇಷ್ಟೆಲ್ಲ ಶ್ಲೋಕಗಳು ಇವೆಲ್ಲವೂ ಕೂಡ ಯಾವುದಕ್ಕೋಸ್ಕರ ಹೊರಟಿವೆ? ಆ ಪರಮಾತ್ಮನನ್ನ ತಿಳಿಯಿರಿ. ಸಾರಾತ್ ಸಾರತರೋ ಹರಿಹಿ. ಇಡೀ ಸಂಸಾರದಲ್ಲಿ ಎಲ್ಲ ಪದಾರ್ಥಗಳು ಕೂಡ ಅಸಾರವಾದದ್ದು. ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಈ ಗ್ರಂಥಗಳ ಉಪದೇಶಗಳ ಅರಿವಿಲ್ಲದೆ ಇರುವಂತಹ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಜೀವನ ಹೇಗೆ ಬಹಳ ದುಸ್ತರವಾಗಿದೆ ಈ ಸಂಸಾರ ಅನ್ನೋ ಭಾವನೆ ಮನಸ್ಸಿನಲ್ಲಿ ನಿರಂತರವಾಗಿ ಬರ್ತಾ ಇರುತ್ತೆ. ಪರಮಾತ್ಮನು ಎಲ್ಲ ಭೋಗಗಳನ್ನು ಕೊಟ್ಟು ಅಷ್ಟಕ್ಕೆ ನಿಂತು ಬಿಡೋದಿಲ್ಲ. ಒಂದಲ್ಲ ಒಂದು ಥರದ ನ್ಯೂನತೆಯನ್ನ ಪ್ರತಿಯೊಬ್ಬರ ಜೀವನದಲ್ಲೂ ಇಟ್ಟಿರ್ತಾನೆ. ನಾವು ಇನ್ನೊಬ್ಬರ ಜೀವನವನ್ನು ನೋಡಿದಾಗ ಇವ್ರಿಗೆ ಎಷ್ಟು ಚೆನ್ನಾಗಿ ಸುಖವಾಗಿ ಇದ್ದಾರೆ ಅಂತ ಅಂದುಕೊಳ್ತೇವೆ. ಆದರೆ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಚಿಕ್ಕ ನ್ಯೂನತೆಯನ್ನಾದ್ರೂ ಪರಮಾತ್ಮ ಇಟ್ಟಿರ್ತಾನೆ. ಇಡಬೇಕು. ಅದು ಇಡ್ಲಿಲ್ಲ ಅಂತಂದ್ರೆ ನನ್ನಷ್ಟು ಸಾರ್ವಭೌಮ ಮತ್ತೊಬ್ಬನೇ ಯಾರೂ ಇಲ್ಲ ಅಂತ ಅಹಂಕಾರದಿಂದ ಮೆರೆದು ಬಿಡ್ತಾನೆ.
ಮೆರೆದು ಯಾರಿಂದಾಗಿ ನಾನು ಇಷ್ಟೆಲ್ಲ ಭೋಗಿಸ್ತಾ ಇದ್ದೇನೋ ಅವನ ಮರೆವನ್ನ ಗಟ್ಟಿಯಾಗಿ ತಲೆಯಲ್ಲಿ ತುಂಬಿಕೊಂಡು ಬಿಡ್ತಾನೆ. ಅದಕ್ಕೆ ಅವಾಗಲಾದ್ರೂ ದೇವರ ನೆನಪು ಬರ್ಲಿ ಅಂತ ಒಂದಲ್ಲ ಒಂದು ನ್ಯೂನತೆಯನ್ನು ಇಟ್ಟಿರ್ತಾನೆ. ಪರಮಾತ್ಮನನ್ನು ಯಾಕೆ ನೆನೆಸ್ಕೊಳ್ಬೇಕು, ಪರಮಾತ್ಮನ ಆರಾಧನೆಯನ್ನು ಯಾಕೆ ಮಾಡ್ಬೇಕು ಅನ್ನೋದನ್ನ ಆ ರತಿ ಕಾಮದೇವರು ಮಾಡ್ತಾ ಇದ್ದಾರೆ. ನಾವೆಲ್ಲ ಜಿಗದಾಡ್ತಾ ಇರೋದು, ಓಡಾಡ್ತಾ ಇರೋದು, ಹಮ್ಮು ಬಿಮ್ಮುಗಳಿಂದಾಗಿ ಜಗತ್ತಿನಲ್ಲೆಲ್ಲ ಮಾತನಾಡೋದು, ಇದೆಲ್ಲವನ್ನು ಯಾಕೆ ಮಾಡ್ತೇವೆ? ಯಾಕೆ ಅಂತಂದ್ರೆ ನಮ್ಮ ಇಂದ್ರಿಯದಲ್ಲಿ ಶಕ್ತಿಗಳಿದೆ, ಬೇಕಾದಷ್ಟು ಇಂದ್ರಿಯ ಬಲ ಇದೆ ನಮಗೆ, ದೇಹದ ಬಲವೂ ಬೇಕಾದಷ್ಟಿದೆ. ನಾನು ಏನಾದ್ರೂ ಮಾಡ್ಬೇಕು ಅಂತ ಅಂದುಕೊಂಡೆ ಅಂತಂದ್ರೆ ಆ ಕೆಲಸಗಳನ್ನ ಮಾಡಿ ಮುಗಿಸುವ ಸ್ಥೈರ್ಯ ನನ್ನಲ್ಲಿದೆ ಅನ್ನುವ ಭಾವನೆಯಿಂದ ಮಾಡ್ತಾ ಇರ್ತೇವೆ. ಪರಮಾತ್ಮ ಆ ಇಂದ್ರಿಯಗಳಲ್ಲಿ ಶಕ್ತಿಯನ್ನು ತುಂಬಿದ, ದೇಹದಲ್ಲಿ ಬಲವನ್ನು ತುಂಬಿದಂತಹ, ಆತ್ಮನಲ್ಲಿ ಆ ಸ್ಥೈರ್ಯವನ್ನು ತುಂಬಿದಂತಹ ನೀನು ನಮ್ಮೆಲ್ಲರಿಗೆ ಒಡೆಯನಾದವನು. ಅಷ್ಟೇ ಅಲ್ಲ, ರತಿದೇವಿ ಹೇಳ್ತಾ ಇದ್ದಾಳೆ, ನನ್ನ ಗಂಡನಾದಂತಹ ಕಾಮದೇವನಲ್ಲಿ ನಿಂತು ಕೆಲಸವನ್ನು ಮಾಡಿಸುವವನು ನೀನು. ನಾವು ನಿನಗೆ ನಮಸ್ಕಾರವನ್ನು ಮಾಡ್ತೇವೆ. ನಾವು ನಮಸ್ಕಾರವನ್ನು ಮಾಡೋದು ಯಾವ್ದಕ್ಕೋಸ್ಕರ? ನಿನಗೋಸ್ಕರ. ನಾವು ಯಾರೋ ಒಬ್ರಿಗೆ ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ಅವರು ಗುಡ್ ಫೀಲ್ ಆಗ್ಲಿ, ಅವ್ರಿಗೆ ಒಳ್ಳೆಯ ಭಾವನೆ ಮನಸ್ಸಿನಲ್ಲಿ ಬರ್ಲಿ ನಮ್ ಬಗ್ಗೆ, ಆ ತರ ನಿನಗೋಸ್ಕರ ನಮಸ್ಕಾರ ಮಾಡೋದಲ್ವೇ ಅಲ್ಲ. ನಮಸ್ಕಾರ ಮಾಡುವಾಗ್ಲೂ ನಮ್ಮ ಸ್ವಾರ್ಥ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ? ಆ ಸ್ವಾರ್ಥ ಬೇಕು. ನಿನ್ನ ರಕ್ಷಣೆ ಒಳ ಹೊರಗಡೆಯಲ್ಲಿ ನಿರಂತರವಾಗಿ ನಮ್ಮನ್ನ ಕಾಪಾಡ್ತಾ ಇದ್ವಿ. ನಿನ್ನ ರಕ್ಷೆ ನನ್ನನ್ನ ಬಿಟ್ಟು ಎಂದಿಗೂ ಹೋಗಕೂಡದು ಅನ್ನುವ ಭಾವನೆಯಿಂದ ನಿನಗೆ ನಮಸ್ಕಾರವಷ್ಟೇ. ನಿನಗೆ ನಮಸ್ಕಾರವನ್ನು ಮಾಡ್ಬೇಕಾದ್ರೆ, ಅಯ್ಯೋ ನಾನು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಇದು ಪರಮಾತ್ಮನಿಗೆ ಕೊಡೋ ಕ್ರೆಡಿಟ್ ಅಲ್ಲ. ನಮಗೆ ನಾವು ನಿರ್ಮಾಣ ಮಾಡಿಕೊಂಡಂತ ಒಂದು ಆರೋಗ್ಯ ರಕ್ಷಣಾ ಕವಚ ಅಂತ ನಾವು ಹೇಳ್ತಾರಲ್ಲ, ಲೈಫ್ ಇನ್ಶೂರೆನ್ಸ್ ಅಂತ, ಹೆಲ್ತ್ ಇನ್ಶೂರೆನ್ಸ್ ಅಂತ ಯಾವ ಇನ್ಶೂರೆನ್ಸ್ ಗಳನ್ನು ಮಾಡಿಸ್ಕೊಳ್ತೇವೋ ಆ ತರ ನಮ್ಮನ್ನ ನಾವು ಸೆಕ್ಯೂರ್ ಆಗಿ ಫೀಲ್ ಮಾಡ್ಲಿಕ್ಕೋಸ್ಕರ ಇರುವಂತಹ ದೊಡ್ಡ ಅವಕಾಶ ಇದೆ. ಪರಮಾತ್ಮ ನೀನು ನಮಗೆ ರಕ್ಷಕನಾಗಿರು. ನಾವು ಹಿಂದೆ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ವಿ, ಪರಮಾತ್ಮ ಅಲ್ಲಿ ನೀನು ನಮಗೆ ರಕ್ಷಕನಾಗಿರು, ಇಲ್ಲಿ ನೀನು ನಮಗೆ ರಕ್ಷಕನಾಗಿರು. ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪಃ ಸ್ವದಂಷ್ಟ್ರಯೋನ್ನೀತ ಧರೋ ವರಾಹ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ತ್ರಿವಿಕ್ರಮೋ ವ್ಯಾದ್ ಭರತಾಗ್ರಜೋ ಮಾಂ. ಈ ರೀತಿಯಾಗಿ ಪರಮಾತ್ಮನ ಅನೇಕ ರೂಪಗಳನ್ನು ನೆನೆದು ಪರಮಾತ್ಮನಿಗೆ ಮಾಡುವಂತಹ ಸ್ತೋತ್ರಗಳು ನಮ್ಮ ಸ್ವಾರ್ಥದ ಉದ್ದೇಶದ ಭಾವನೆಯಿಂದಲೇ ಹೊರತಾಗಿ ಮತ್ತೊಬ್ಬರ ಉಪಕಾರಕ್ಕೋಸ್ಕರ, ಪರಮಾತ್ಮನಿಗೆ ಒಳ್ಳೆಯ ಭಾವನೆ ನಮ್ಮ ಮೇಲೆ ಬರ್ಲಿ ಎನ್ನುವ ಕಾರಣದಿಂದಾಗಿ ಅಲ್ಲ. ನಮಗೆ ನಮ್ಮ ರಕ್ಷಣೆ ಆಗ್ಬೇಕು, ನಮಗೆ ರಕ್ಷಕನಾಗಿರುವ ವ್ಯಕ್ತಿ ನೀನೊಬ್ಬನೇ ಅನ್ನುವ ಕಾರಣದಿಂದಾಗಿ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ರತಿದೇವಿ ಮತ್ತು ಕಾಮದೇವರು ಇವರಿಬ್ಬರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದನ್ನ 15ನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಮಂತ್ರಗಳನ್ನು ಓದ್ತಾ ಹೋಗೋಣ. ಕೇತುಮಾಲೆ ಭಗವಾನ್ ಕಾಮದೇವ ಸ್ವರೂಪೇಣ ಆಸ್ತೆ ಲಕ್ಷ್ಮ್ಯಾಹ ಪ್ರಿಯ ಚಿಕೀರ್ಷಯ. ಲಕ್ಷ್ಮೀ ದೇವಿಯಲ್ಲಿ ಸಂತೋಷವನ್ನ ತಂದು ಕೊಡಬೇಕು, ತನ್ನ ಹೆಂಡತಿಯ ಪ್ರೀತಿಯನ್ನ ತಂದು ಕೊಡುವ ಉದ್ದೇಶದಿಂದ ಮನ್ಮಥ ಪಿತನಾದಂತಹ ಪರಮಾತ್ಮ ಆ ಕೇತುಮಾಲ ಖಂಡದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಪ್ರಜಾಪತೆ ದುಹಿತೃಣ ತದ್ವರ್ಷ ಪತೀನ ಪುರುಷಾಯುಷ ಅಹೋರಾತ್ರ ಪರಿಸಂಖ್ಯಾನಾನಾಂ ಯಾಸಾಂ ಗರ್ಭಾಹ ಮಹಾಪುರುಷ ಮಹಾಸ್ತ್ರ ತೇಜಸಾ ಉದ್ವೇಜಿತ ಮನಸಾಂ ವಿಧ್ವಸ್ತಾಹ ವ್ಯಸವಃ ಸಂವತ್ಸರಾಂತೆ ನಿಪತಂತಿ. 36,000 ಪುರುಷ 36,000 ಸ್ತ್ರೀ ರೂಪದಿಂದಾಗಿ ಚತುರ್ಮುಖ ಬ್ರಹ್ಮನ ಮಕ್ಕಳೆಲ್ಲರೂ ಹಗಲು ರಾತ್ರಿಗಳಿಗೆ ನಿಯಾಮಕರಾದವರು, ಸತಿಪತಿಗಳಾದವರು ಆ ಕೇತುಮಾಲ ಖಂಡದಲ್ಲಿ ಇದ್ದಾರೆ. ಅವರೆಲ್ಲರ ಸ್ತೋತ್ರದಿಂದ ಸ್ತುತ್ಯನಾಗಿ ಪರಮಾತ್ಮ ಆ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನು ರಮೆಯನ್ನ, ಲಕ್ಷ್ಮೀದೇವಿಯನ್ನ ತನ್ನ ವಿಲಾಸಗಳಿಂದಾಗಿ ಸಂತೋಷ ಪಡಿಸ್ತಾ ಇದ್ದಾನೆ. ಅತೀವ ಸುಲಲಿತ ಗತಿ ವಿಲಾಸ ವಿಲಸಿತ ರುಚಿರ ಹಾಸ ಲೇಷ ಅವಲೋಕ ಲೀಲಯ ಕಿಂಚಿದುತ್ತಂಬಿತ ಸುಂದರ ಭ್ರೂಮಂಡಲ ಸುಭಗ ವದನಾರವಿಂದ ಶ್ರಿಯ ರಮಾಂ ರಮಯನ್ ಇಂದ್ರಿಯಾಣಿ ರಮಯತೆ. ಎಲ್ಲ ಇಂದ್ರಿಯಗಳಿಗೂ ಸಂತೋಷವನ್ನು ಕೊಡುತ್ತಾ, ನೋಡುವ ಜನರಿಗೂ ತನ್ನ ಪತ್ನಿಯಾದಂತಹ ಲಕ್ಷ್ಮೀ ದೇವಿಗೂ ಸಂತೋಷವನ್ನು ಕೊಡುತ್ತಾ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ.
ತದ್ಭಗವತೋ ಮಾಯಾಮಯಂ ರೂಪಂ ಪರಮ ಸಮಾಧಿಯೋಗೇನ ರಮಾದೇವಿ ಸಂವತ್ಸರಸ್ಯ ರಾತ್ರಿಷು ಪ್ರಜಾಪತೇಃ ದುಹಿತೃಭಿಃ ಉಪೇತ ಅಹಸ್ಸು ತದ್ಭರ್ತೃಭಿಃ ಉಪೇತಾ ಉಪಾಸ್ತೆ. ಈ ಎಲ್ಲ ಬ್ರಹ್ಮನ ಕುಮಾರಿಯರು ಇವರೆಲ್ಲರಿಂದ ಸೇರಿಕೊಂಡು ರತಿಕಾಮದೇವರು ಆ ಪರಮಾತ್ಮನ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ವಿಷಯದಲ್ಲಿ ಈ ಮಂತ್ರದಿಂದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ಭಗವತೆ ಹೃಷಿಕೇಶಾಯ ಸರ್ವ ವಿಶೇಷವಿತ್ ಕ್ಷೇತ್ರಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂಚ ಅಧಿಪತಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ತೇ ನಮಃ, ನಿನಗೆ ನಮಸ್ಕಾರ. ಯಾಕೆ? ಉಭಯತ್ರ ಭೂಯಾತ್, ನನ್ನ ಹೊರಗಡೆಯಲ್ಲಿ ನಿನ್ನ ರಕ್ಷಣೆ ಬೇಕು, ಒಳಗಡೆಯಲ್ಲಿ ರಾಗ ದ್ವೇಷ ಕ್ರೋಧ ಮೋಹ ಮದ ಮಾತ್ಸರ್ಯ ಎಂಬಂತಹ ಈ ಶತ್ರುಗಳಿಂದಾಗಿ ರಕ್ಷಣೆ ಬೇಕು. ದೈಹಿಕವಾಗಿ ರೋಗ ರುಜಿನಗಳಿಂದಾಗಿ ನನಗೆ ರಕ್ಷಣೆ ಬೇಕು. ಅಂತಃಶತ್ರುಗಳನ್ನ ಸಂಹನನ ಮಾಡುವನು ನೀನೆ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸನ್ನ ಕದಡಿಸುವಂತಹ ಪದಾರ್ಥಗಳಲ್ಲಿ ಕಾಮ ಅಗ್ರಗಣ್ಯವಾದಂತಹದ್ದು. ಆ ಕಾಮನ ಜನಕನಾದವನು ನೀನು, ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ. ಅಂತಃಶತ್ರುಗಳನ್ನ ನಿಗ್ರಹ ಮಾಡು. ಕಾಮ ಕ್ರೋಧ ಇವೆಲ್ಲವೂ ಕೂಡ ಮಹಾದೋಷಗಳು, ಅವುಗಳನ್ನು ನಿಗ್ರಹ ಮಾಡು. ಧನ್ವಂತರಿ ರೂಪದಿಂದ ದೇಹಕ್ಕೆ ಬರುವಂತಹ ಎಲ್ಲ ಆಪತ್ತುಗಳನ್ನ ಪರಿಹಾರ ಮಾಡು. ಅಷ್ಟೇ ಅಲ್ಲ, ಬಾಹ್ಯ ಶತ್ರುಗಳು ಅಂತ ಯಾರು ಇರ್ತಾರೋ ಅವ್ರೆಲ್ಲರನ್ನೂ ಕೂಡ ನಮಗೆ ಅವರಿಂದ ಆಪತ್ತು ಬರದಂತೆ ಪರೀಕ್ಷಿತ ರಾಜನಿಗೆ ಹೇಗೆ ಗರ್ಭದಲ್ಲಿ ಏನೇ ಗದಾಪಾಣಿಯಾಗಿದ್ದುಕೊಂಡು ಸುತ್ತಲೂ ಸುತ್ತುತ್ತಾ ಆ ಪರೀಕ್ಷಿತನನ್ನ ರಕ್ಷಣೆ ಮಾಡಿದ್ದಾನೋ ಹಾಗೆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ರಕ್ಷಣೆಯ ಉದ್ದೇಶದಿಂದ ಪರಮಾತ್ಮ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ದೇವತೆಗಳೆಲ್ಲ ಸ್ತ್ರೀಯರು. ಅನೇಕ ಸಂದರ್ಭದಲ್ಲಿ ಸ್ತ್ರೀಯರೆಲ್ಲ ಮದುವೆಗಿಂತ ಮುಂಚೆ ಅವ್ರ ಕಡೆಯಿಂದ ಒಂದು ವ್ರತವನ್ನ ಮಾಡಿಸಿ ನಿನ್ನನ್ನ ಒಳ್ಳೆ ನಮಗೆ ಪತಿ ಸಿಗಬೇಕು ಅಂತ ಬಯಸ್ತಾರೆ. ಅವರೆಲ್ಲರೂ ಮಾಡಿದಂತಹ ಆರಾಧನೆಗೆ ಪ್ರಸನ್ನನಾದಂತಹ ಪರಮಾತ್ಮ ನೀನು ಅವ್ರಿಗೆ ಒಳ್ಳೆ ಸಂತತಿಯನ್ನ, ಪತಿಗಳನ್ನ, ಬೇಕಾದಷ್ಟು ಧನವನ್ನ, ಆಯುಷ್ಯವನ್ನ, ಆರೋಗ್ಯವನ್ನು ಕೊಟ್ಟು ರಕ್ಷಣೆ ಮಾಡಿಸಿ. ಹಾಗಾಗಿ ಅವರ ತಪಸ್ಸಿಗೆ ಒಲಿದಂತಹ ನೀನೇ ಇವರ ತಪಸ್ಸು ವ್ಯರ್ಥವಾಗಬಾರದು ಅಂತ ನಮ್ಮ ಪತಿಗಳಲ್ಲಿ ನಿಂತುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಿ. ಅವರಿಗೆ ಧನಧಾನ್ಯಾದಿಗಳು ಬರುವ ಹಾಗೆ ಮಾಡಿ ನಮ್ಮೆಲ್ಲರ ಪೋಷಣೆಯ ಜವಾಬ್ದಾರಿಯನ್ನು ಹೊರುವವನು ನೀನೇ ಹೊರತಾಗಿ ನಮ್ಮ ಗಂಡಂದಿರಿ ಕೆಲಸ ಮಾಡ್ತಾರೆ ಅಂತ ನಾವು ಮನಸ್ಸಿನಲ್ಲಿ ನೆನೆಬಾರದು. ಪರಮಾತ್ಮ ನೀನು ಅವರಲ್ಲಿ ನಿಂತು ನಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಿ. ಸ್ತ್ರೀಯೋ ವ್ರತೈಸ್ತ್ವಾಂ ಹೃಷಿಕೇಶೇಶ್ವರಂ ಸ್ವತೋ ತ್ಯಾರಾಧ್ಯ ಲೋಕೆ ಮಾಶಾಸತೆನ್ಯಂ. ಯಾಕೆಂದ್ರೆ ಪರಮಾತ್ಮನೇ ನಮ್ಮ ರಕ್ಷಕ. ಮುಖ್ಯವಾಗಿ ಒಂದೋ ಅವನೇ ನಮ್ಮ ಗಂಡನಾಗಬೇಕು, ಇಲ್ವೋ ನಮ್ಮ ಗಂಡನಲ್ಲಿ ನಿಂತುಕೊಂಡು ಅವನು ರಕ್ಷಕನಾಗಿರ್ಬೇಕು. ಹಾಗಾಗಿ ಅವನನ್ನ ಸಾಕ್ಷಾತ್ತಾಗಿ ಪತಿಯನ್ನಾಗಿ ಪಡೆಯುವ ಸಾಮರ್ಥ್ಯ ನಮಗಿಲ್ಲ. ಅದರಿಂದಾಗಿ ಯಾರು ಪತಿಯಾಗಿ ಬರ್ತಾನೋ ಅವನಲ್ಲಿ ನೀನು ನಿಂತುಕೊಂಡು ನೀ ನಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಕೇಳಿಕೊಂಡಾಗ ನಮ್ಮೆಲ್ಲರ ಪ್ರಾರ್ಥನೆಯನ್ನ ಮನ್ನಿಸಿ ಪರಮಾತ್ಮ ಈ ರೀತಿಯಾಗಿ ನಮ್ಮನ್ನ ಸಲಹುತ್ತಾ ಇದ್ದಾನೆ ಅಂತ ರತಿದೇವಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಅನೇನ ತಾಸಾಂ ಪರಿಪಾಸ್ಯ ಪತ್ಯಂ ಪ್ರಿಯಂ ಧನಾಯುಂಷಿ ಯಥೋ ಅಸ್ವತಂತ್ರಾಹ. ಯಾಕೆ ಅವ್ರು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಅಂತಂದ್ರೆ ಯತಃ ಅಸ್ವತಂತ್ರಾಹ, ಅವರೆಲ್ಲ ಅಸ್ವತಂತ್ರರಾದಂಥವ್ರು, ಅವರೇನ್ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ನೀನು ಅವರಲ್ಲಿ ನಿಂತು ನಮ್ಮೆಲ್ಲರಿಗೆ ರಕ್ಷಕನಾಗಿದ್ದಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಮುಖ್ಯವಾದಂತಹ ರಕ್ಷಕ ನೀನೇ ಹೊರತಾಗಿ ಮತ್ತೊಬ್ಬರಲ್ಲ. ಯಾರು ನಿಜವಾದ ಪತಿ? ನಿನ್ನನ್ನೇ ಯಾಕೆ ಪತಿ ಅಂತ ನಾವು ಕರೆಯಬೇಕು ಅನ್ನೋದಕ್ಕೆಲ್ಲ ಕಾರಣವನ್ನ ರತಿದೇವಿ ಹೇಳ್ತಾಳೆ. ಆ ನಂತರದಲ್ಲಿ ಲಕ್ಷ್ಮೀದೇವಿಯು ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಪ್ರಾರ್ಥನೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ.